ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ರಾಜಧಾನಿ ಬೆಂಗಳೂರಿನ ಆಕಾಶದಲ್ಲಿ ಕಪ್ಪು ಮೋಡ ಬಂದಾಗ್ಲೆಲ್ಲ ನೆಲದ ಮೇಲೆ ರೆಸ್ಕ್ಯೂ ಬೋಟ್ಗಳು ಓಡಾಡ್ತಿವೆ. ಫಿಲ್ಮ್ ಫೆಸ್ಟಿವಲ್ಗಳು ಬರೋ ಹಾಗೆ ಪ್ರವಾಹಗಳು ಮಿಸ್ ಇಲ್ಲದೆ ಬೆಂಗಳೂರಿಗೆ ಬರ್ತಾ ಇವೆ. ತಗ್ಗು ಪ್ರದೇಶಗಳ ಜನ ಮುಳುಗಿ ಎದ್ದು ಸರ್ಕಾರಕ್ಕೆ ಹಿಡಿ ಶಾಪ ಹಾಕ್ತಿದ್ದಾರೆ. ಅದ್ಯಾವ ಗಳಿಗೆಯಲ್ಲಿ ಪಾಕಿಸ್ತಾನಿ ಮೀಡಿಯಾಗಳು ಟ್ರೋಲ್ನವರು ತಲೆ ಖರ್ಚು ಮಾಡದೆ ಪಾಕ್ ನೌಕಾಪಡೆ ಬೆಂಗಳೂರು ಬಂದರನ್ನ ನೌಕಾನೆಲೆಯನ್ನ ಧ್ವಂಸ ಮಾಡಿದೆ ಅಂತ ಹೇಳಿ ರಿಪೋರ್ಟ್ ಮಾಡಿದ್ರೋ ಗೊತ್ತಿಲ್ಲ. ಈಗ ಬೆಂಗಳೂರಿನ ಇಂಪಾರ್ಟೆಂಟ್ ರೋಡ್ಗಳಿಗೆ ಅರಬ್ಬಿ ಸಮುದ್ರನೇ ಬಂದಿದೆ. ಆವಾಗ ಬೆಂಗಳೂರಲ್ಲಿ ಪೋರ್ಟ್ ಇರಲಿಲ್ಲ, ಸಮುದ್ರ ಇರಲಿಲ್ಲ, ಇವಾಗ ಬಂದಿದೆ. ಅಸಲಿಗೆ ಬೆಂಗಳೂರಿನ ಸಮಸ್ಯೆ ಆದರೂ ಏನು? ನೆದರ್ಲ್ಯಾಂಡ್ನಂಥ ರಾಷ್ಟ್ರದ 26% ಭೂಪ್ರದೇಶ ಸಮುದ್ರ ಮಟ್ಟದಿಂದ ಕೆಳಗಿದ್ರೂ ಕೂಡ ಅಲ್ಲಿ ಪ್ರವಾಹ ಆಗಲ್ಲ, ಇಷ್ಟು ಸಮಸ್ಯೆ ಆಗಲ್ಲ. ಬೆಂಗಳೂರು ಸಮುದ್ರ ಮಟ್ಟದಿಂದ 3000 ಅಡಿ ಮೇಲಿದ್ರೂ ಕೂಡ ಯಾಕೆ ಇಲ್ಲಿ ಇಷ್ಟೊಂದು ಸಮಸ್ಯೆ? ಏನು ಪರಿಹಾರ ಇದಕ್ಕೆ? ಎಲ್ಲವನ್ನ ಈ ವರದಿಯಲ್ಲಿ ಸ್ವಲ್ಪ ಅನಲೈಸ್ ಮಾಡ್ತಾ ಹೋಗೋಣ. ಮತ್ತೆ ಮುಳುಗ್ತು ಬೆಂಗಳೂರು. ಸ್ನೇಹಿತರೆ, ಒಂದೇ ಮಳೆಗೆ ಸಿಲಿಕಾನ್ ಸಿಟಿ ಬೆಂಗಳೂರಿನ IT ಇಂಡಸ್ಟ್ರಿ ಅಗೇನ್ ವರ್ಕ್ ಫ್ರಮ್ ಹೋಮ್ ಆಗಿದೆ. ಟೆಕ್ಕಿಗಳು ಮನೆಯಲ್ಲಾದ್ರೂ ಕೂತು ಕೆಲಸ ಮಾಡೋಣ ಅಂದ್ರೆ ಮನೆಯಲ್ಲಿ ಕೂತು ಕೆಲಸ ಮಾಡ್ತಿರ್ಬೇಕಾದ್ರೆ ಕೆಳಗಡೆ ಥಂಡಿ ನೋಡ್ರೆ ಮತ್ತೆ ನೀರು ಬರ್ತಾ ಇದೆ. ಮೇ 18ರ ರಾತ್ರಿ ನಂತರ ಮೇ 19ರ ಬೆಳಿಗ್ಗೆ ಸುರಿದಂಥ ಧಾರಾಕಾರ ಮಳೆಗೆ ಏನಿಲ್ಲ ಅಂದರೂ 50 ಬಡಾವಣೆಗಳು ಆಲ್ಮೋಸ್ಟ್ ದ್ವೀಪಗಳಾಗ್ಬಿಟ್ಟಿದ್ವು. ರಸ್ತೆ ಸಂಪರ್ಕ ಕಟ್, ಕುಡಿಯೋ ನೀರು ಬಂದ್, ಹಾಲು, ವಿದ್ಯುತ್ ಸಂಪರ್ಕ ಎಲ್ಲ ಕಟ್. ಇನ್ನೇನು ಪರಿಸ್ಥಿತಿ ಕಂಟ್ರೋಲಿಗೆ ಬಂತು ಅನ್ನೋಷ್ಟರಲ್ಲಿ ಮತ್ತೆ ನೆಕ್ಸ್ಟ್ ಡೇ ನೈಟ್ ಹೆವಿ ಮಳೆ. ಸೋಮವಾರನೂ ಮಳೆ, ಮಂಗಳವಾರನೂ ಮಳೆ. ಪರಿಣಾಮ IT ಹಬ್, ವರ್ಲ್ಡ್ ಕ್ಲಾಸ್ ಮೂಲ ಸೌಕರ್ಯದ ಮಾತುಗಳನ್ನು ಆಡೋ ಕನಸನ್ನ ಕಾಣೋ ವೈಟ್ ಫೀಲ್ಡ್ನಲ್ಲೇ ಕಾಂಪೌಂಡ್ ಕುಸಿದು ಮಹಿಳೆಯೊಬ್ಬರು ಪ್ರಾಣನೇ ಕಳ್ಕೊಂಡ್ರು. ಅತ್ತ BTM ಲೇಔಟ್ನ ಅಪಾರ್ಟ್ಮೆಂಟ್ ಒಂದರಲ್ಲಿ ಇಬ್ಬರು ವಿದ್ಯುತ್ತಾಗಿ ಅಲ್ಲಿ ನೀರನ್ನು ಖಾಲಿ ಮಾಡಕ್ಕೆ ಹೋಗಿದ್ರಂತೆ, ವಿದ್ಯುತ್ತಾಗಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಅಲ್ಲದೆ ಸಾಕಷ್ಟು ಲೇಔಟ್ಗಳಲ್ಲಿ ಬೋಟ್, JCBಗಳು ನೀರಿಗಿಳಿದು ಜನರಿಗೆ ಅಗತ್ಯ ವಸ್ತು ಪೂರೈಸಿವೆ. ಜೊತೆಗೆ ನೀರಲ್ಲಿ ಕಾರು, ಬೈಕು, ಆಟೋ ಎಲ್ಲ ಕೆಟ್ಟು ನಿಂತ್ಕೊಂಡು ಹೋಗಿವೆ. TV, ಫ್ರಿಜ್, ವಾಷಿಂಗ್ ಮಷಿನ್ಗೆಲ್ಲ ಡ್ಯಾಮೇಜಸ್ ಆಗಿದೆ, ಹಾಳಾಗಿ ಹೋಗಿದ್ದಾವೆ. ನೀರಿನ ಜೊತೆಗೆ ಮನೆಗಳಿಗೆ ಹಾವುಗಳು, ಕೆಲವೊಂದಷ್ಟು ಜೀವಿಗಳು, ಜಂತುಗಳು ಕೂಡ ನುಗ್ಗಿವೆ. ಎಸ್, ಕೃಷ್ಣೆ ತುಂಗಭದ್ರಾ ನದಿ ದಡದಲ್ಲ, ಸಮುದ್ರ ಇರೋ ಚೆನ್ನೈ, ಮುಂಬೈ ತೀರದಲ್ಲೂ ಅಲ್ಲ, ಸಮುದ್ರ ಮಟ್ಟದಿಂದ 3000 ಅಡಿ ಎತ್ತರದಲ್ಲಿರೋ ಬೆಂಗಳೂರಲ್ಲೇ ಹೀಗೆಲ್ಲ ಆಗಿರೋದು. ಅದು ಕೂಡ ಈ ಬಾರಿ ಪೂರ್ವ ಮುಂಗಾರು ಮಳೆಗೆ ಈ ಅವಾಂತರ. ಮುಂಗಾರು ಸ್ಟ್ರಾಂಗ್ ಆಗಿ ಬಂದರೆ ಇನ್ನೇನಾಗಬಹುದು ಅನ್ನೋ ಆತಂಕ ಬೆಂಗಳೂರಲ್ಲಿ ವಾಸ ಮಾಡ್ತಿರೋರಿಗೆ ಕಾಡ್ತಾ ಇದೆ ಈಗ. ಅನಿರೀಕ್ಷಿತ ಮಳೆ ಕಾರಣ CM ಸಿದ್ದರಾಮಯ್ಯ ತಮ್ಮ ಆರಂಭಿಕ ರಿಯಾಕ್ಷನ್ನಲ್ಲಿ ಅನಿರೀಕ್ಷಿತವಾಗಿ 104 ಮಿಲಿಮೀಟರ್ ಮಳೆ ಬಂದಿದ್ರಿಂದ ಪ್ರವಾಹ ಅಂತ ಹೇಳಿದ್ರು. ನಂತರ ಪ್ರತಿ ವರ್ಷದಂತೆ ನೆರೆ ಹಾವಳಿ ಆಗಿರೋ ಕಡೆಲೆಲ್ಲ DCM ಹಾಗೂ ಇತರ ಸಚಿವರೊಂದಿಗೆ ಸಿಟಿ ರೌಂಡ್ಸ್ ಕೂಡ ಹಾಕಿದ್ರು. ಎಲ್ಲ ಸಚಿವರು ಪ್ರತಿ ವರ್ಷದಂತೆ ಹಾನಿಗೊಳಗಾಗಿರೋ ಮನೆಗಳಿಗೆ ಪರಿಹಾರ ಒದಗಿಸ್ತೀವಿ, ಇನ್ನು ಮುಂದೆ ನೀರು ನುಗ್ಗದಂತೆ ಕ್ರಮ ತಗೊಳ್ತೀವಿ ಅಂತೆಲ್ಲ ಹೇಳಿದ್ದಾರೆ. ಮತ್ತೊಂದು ಕಡೆ ಪೊಲಿಟಿಕಲ್ ಕೆಸರೆರ ಚಾಟ, ಕಾಂಗ್ರೆಸ್ ಬಿಜೆಪಿ JDS ಅಂತ ಎಲ್ಲರೂ ಒಂದೇ. ಎಲ್ಲ ಪಾರ್ಟಿಯವರು ಇಲ್ಲಿ ಸರ್ಕಾರಗಳನ್ನ ನಡೆಸಿದ್ದಾರೆ. ಯಾವ ಸರ್ಕಾರ ಇದ್ದಾಗಲೂ ಬೆಂಗಳೂರಿಗೆ ಈ ಗ್ರಾಚಾರ ತಪ್ಪಿದ್ದಲ್ಲ. ಎಲ್ಲ ಮುಖ್ಯಮಂತ್ರಿಗಳ ಅವಧಿಯಲ್ಲೂ ನಗರದ ಮೂಲಸೌಕರ್ಯ ವ್ಯವಸ್ಥೆ ನೆಗ್ಲೆಕ್ಟ್ ಮಾಡಲಾಗಿದೆ. ಪ್ರತಿ ವರ್ಷ ಮಳೆಗಾಲ ಶುರುವಾಗೋಕೆ ಮುಂಚೆ ಈ ವರ್ಷ ಬೆಂಗಳೂರು ಫುಲ್ ರೆಡಿ ಆಗಿದೆ, ಎಂಥ ಮಳೆ ಬಂದರೂ ತಡೆಯುತ್ತೆ ಅಂತ ಹೇಳಿ ಓಡಾಡ್ತಿರ್ತಾರೆ. ಆದರೆ ಮೊದಲನೇ ಮಳೆನೇ ಮುಖ್ಯಮಂತ್ರಿ ಸಮೇತ ಎಲ್ಲ ಸಚಿವರು, ವಿಪಕ್ಷ ನಾಯಕರನ್ನ ನಡು ರಸ್ತೆಗೆ ಎಳ್ಕೊಂಬಂದು ನಿಲ್ಲಿಸ್ತಾ ಇದೆ. ಎಲ್ಲರೂ ಮೊಣಕಾಲು ಮುಳುಗೋವರೆಗೆ ಓಡಾಡಿ ಸಿಟಿ ರೌಂಡ್ಸ್ ಹಾಕೋದು ರೂಟೀನ್ ಆಗಿ ಹೋಗಿದೆ. ಪ್ರತಿ ವರ್ಷ ಸೈಕಲ್ ತರ ರಿಪೀಟ್ ಆಗ್ತಾನೆ ಇದೆ. ಹಾಗಿದ್ರೆ ಪ್ರವಾಹಕ್ಕೆ ನಿಜವಾಗ್ಲೂ ಏನ್ ಕಾರಣ? ನೈಸರ್ಗಿಕ ಚರಂಡಿ ನಾಶ. ಸ್ನೇಹಿತರೆ, ಪ್ರವಾಹಕ್ಕೆ ಅನಿರೀಕ್ಷಿತ ಮಳೆ ಕಾರಣ ಅನ್ನೋದು ವ್ಯಾಲಿಡ್ ಕಾರಣ ಅಲ್ಲ. ಯಾಕಂದ್ರೆ ಜೋರು ಮಳೆ ನಿರೀಕ್ಷೆ ಇದ್ರೂ ಕೂಡ ಪ್ರವಾಹ ತಪ್ಪಿಸೋ ಮೂಲಸೌಕರ್ಯ ಬೆಂಗಳೂರಲ್ಲಿ ಇಲ್ವೇ ಇಲ್ಲ. ಬೆಂಗಳೂರಲ್ಲಿ 3 ನೈಸರ್ಗಿಕ ವಿಭಾಗಗಳಿವೆ. ಅಂದ್ರೆ 3 ನೈಸರ್ಗಿಕ ಕಾಲುವೆ ವ್ಯವಸ್ಥೆ ಅಥವಾ ವ್ಯಾಲಿ ಸಿಸ್ಟಮ್ ಇದೆ. ಒಂದು ಹೆಬ್ಬಾಳ ವಿಭಾಗ ಉತ್ತರ ಬೆಂಗಳೂರಲ್ಲಿ ಬರುತ್ತೆ. ಎರಡನೇದು ಕೋರಮಂಗಲ ಚಲ್ಲಘಟ್ಟ ವಿಭಾಗ, ಇದು ಕೇಂದ್ರ ಹಾಗೂ ಆಗ್ನೇಯ ಬೆಂಗಳೂರನ್ನ ಕವರ್ ಮಾಡುತ್ತೆ. ಮೂರನೇದು ವೃಷಭಾವತಿ ವಿಭಾಗ, ಬೆಂಗಳೂರಿನ ನೈಋತ್ಯ ಭಾಗವನ್ನ ಕವರ್ ಮಾಡುತ್ತೆ. ಈ 3 ನೈಸರ್ಗಿಕ ವಿಭಾಗಗಳಲ್ಲಿ ಅತಿಯಾದ ಕಟ್ಟಡ ನಿರ್ಮಾಣ ಹಾಗೂ ಒತ್ತುವರಿಯಿಂದಾಗಿ ನೈಸರ್ಗಿಕ ಕಾಲುವೆ ವ್ಯವಸ್ಥೆಗೆ ಪರ್ಮನೆಂಟ್ ಡ್ಯಾಮೇಜ್ ಆಗಿ ಹೋಗಿದೆ. ಅಂದರೆ ಮಳೆ ನೀರು ನೈಸರ್ಗಿಕವಾಗಿ ಹರಿಯೋಕೆ ದಾರಿ ಇಲ್ಲ. ಆದರೆ ಅದೊಂದೇ ಸಮಸ್ಯೆ ಅಲ್ಲ, ಇರೋ ಕಾಲುವೆಗಳಲ್ಲಿ ಸರಿಯಾಗಿ ಹೂಳು ತೆಗಿತಾ ಇಲ್ಲ. ಒಂದು ವೇಳೆ ಹೂಳು ತೆಗೆದ್ರೂ ಕೂಡ ಜಾಸ್ತಿ ಮಳೆ ಆದರೆ ತಡ್ಕೊಳ್ಳೋ ಕೆಪಾಸಿಟಿ ಕಾಲುವೆಗಳಿಗಿಲ್ಲ.
ಯಾಕಂದರೆ 20 ಅಡಿ ಅಗಲದ ಕಾಲುವೆ ಇರಬೇಕಾದ ಜಾಗದಲ್ಲಿ 10-15 ಅಡಿ ಕಾಲುವೆ ಇದೆ ಅಷ್ಟೇ. ಅವುಗಳನ್ನು ಗಂಟೆಗೆ 75 ಮಿಲಿಮೀಟರ್ ಮಳೆ ಬಂದರೆ ತಡ್ಕೊಳ್ಳೋ ರೀತಿ ಡಿಸೈನ್ ಮಾಡಲಾಗಿದೆ. ಆದ್ರೀಗ ಗಂಟೆಗೆ 120-130 ಮಿಲಿಮೀಟರ್ ಮಳೆ ಬರ್ತಾ ಇದೆ. ಎಕ್ಸ್ಟ್ರಾ ನೀರು ಎಲ್ಲಿಗೆ ಹೋಗುತ್ತೆ? ಬರುತ್ತೆ ಬುಡಕ್ಕೆ ಮನೆಯಲ್ಲಿ ಅಷ್ಟೇ. ಮೂರನೇದು ಸರಿಯಾಗಿ ಕಸ ವಿಲೇವಾರಿ ಆಗದೇ ಇರೋದು. ಬೆಂಗಳೂರಿನ ಕೆಂಗೇರಿ ಮೋರಿ ಅಥವಾ ವೃಷಭಾವತಿ ರಾಜಕಾಲುವೆ ಏನಾದರೂ ನೀವೀಗ ನೋಡಿದ್ರೆ ನೀರಿಗಿಂತ ಕಸ ಜಾಸ್ತಿ ಕಾಣುತ್ತೆ. ಇದು ಒಂದು ಕಾಲದಲ್ಲಿ ಹರಿತಾ ಇದ್ದ ನದಿನ ಅಥವಾ ಬೆಂಗಳೂರಿನ ಕಸದ ರಾಶಿನ ಅನ್ನೋ ಪ್ರಶ್ನೆ ನಿಮಗೆ ಮೂಡುತ್ತೆ. 4ನೇದು ರಸ್ತೆಗಳ ಕಾಂಕ್ರೀಟೀಕರಣ. ಬೆಂಗಳೂರಿಗೆ ಬಿದ್ದ ಪ್ರತಿ ಹನಿ ನೀರನ್ನು ರಾಜಕಾಲುವೆಗಳಿಗೆ ಡೈವರ್ಟ್ ಮಾಡಲಾಗ್ತಿದೆ. ನೀರು ಬೇರೆ ಕಡೆ ಇಂಗೋಕೆ ಜಾಗನೇ ಇಲ್ಲ, ಯಾಕಂದರೆ ಕಂಪ್ಲೀಟಾಗಿ ಕಾಂಕ್ರೀಟ್ ರಸ್ತೆಗಳು. ಜೊತೆಗೆ ಅಂಡರ್ಗ್ರೌಂಡ್ ರಿಟೆನ್ಷನ್ ಟ್ಯಾಂಕ್ಸ್, ಅಂದರೆ ನಗರದ ಅಲ್ಲಲ್ಲಿ ಅಂಡರ್ಗ್ರೌಂಡ್ನಲ್ಲಿ ಮಳೆ ನೀರು ಹಿಡಿದಿಡೋ ಟ್ಯಾಂಕ್ ನಿರ್ಮಾಣದ ಪ್ರಾಜೆಕ್ಟ್ ಅದು ನಿಂತು ಹೋಗಿದೆ. ಹಾಗಾಗಿ ಮಳೆ ನೀರಿಗೆ ರಸ್ತೆಗಳ ಮೇಲೆ ಹರಿದೆ ಬೇರೆ ದಾರಿ ಇಲ್ಲ. ಜೊತೆಗೆ ರಾಜಕಾಲುವೆ ತುಂಬಿದ ಮೇಲೆ ಮನೆಗಳಿಗೆ ನುಗ್ಗದೆ ಬೇರೆ ದಾರಿ ಇಲ್ಲ. ಅರ್ಧ ರಾಜಕಾಲುವೆಗಳಿಗೆ ತಡೆಗೋಡೆನೇ ಇಲ್ಲ. ಸ್ನೇಹಿತರೆ, ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸೋಷಿಯಲ್ ಮೀಡಿಯಾ ಪೋಸ್ಟ್ ಪ್ರಕಾರ ಸುಮಾರು 860 ಕಿಲೋಮೀಟರ್ ಉದ್ದ ರಾಜಕಾಲುವೆಗಳಿದ್ದಾವೆ. ಅಂದರೆ ಮಳೆ ನೀರು ಬಂದರೆ ನೀರು ಹರಿಯೋಕೆ ಅಂತಲೇ ಅಷ್ಟು ಡ್ರೈನೇಜ್ ಸಿಸ್ಟಮ್ ಇದೆ. ಆದರೆ ಈ ಪೈಕಿ 491 ಕಿಲೋಮೀಟರ್ ಕಾಲುವೆಗೆ ಮಾತ್ರ ಲೈನಿಂಗ್ ಅಥವಾ ತಡೆಗೋಡೆ ಇದೆ. ಜೊತೆಗೆ ಸದ್ಯಕ್ಕೆ ಕೇವಲ 125 ಕಿಲೋಮೀಟರ್ ರಾಜಕಾಲುವೆ ಕಾಮಗಾರಿ ನಡೀತಾ ಇದೆ. ಅಲ್ಲದೆ 173 ಕಿಲೋಮೀಟರ್ ರಾಜಕಾಲುವೆ ಅಭಿವೃದ್ಧಿಗೆ ಮುಂದಿನ 3 ವರ್ಷದ ಟಾರ್ಗೆಟ್ ಹಾಕೊಂಡಿದ್ದಾರೆ. ಸೊ ಇನ್ನೂ 3 ವರ್ಷ ಆ ರಾಜಕಾಲುವೆಗಳು ಉಕ್ಕಿ ಹೊರಗೆ ಹರಿಯೋದು ಗ್ಯಾರಂಟಿ. ಇಷ್ಟೆಲ್ಲ ಮುಗಿದ ಮೇಲೂ ಇನ್ನೂ 80+ ಕಿಲೋಮೀಟರ್ ರಾಜಕಾಲುವೆ ಉಳ್ಕೊಳ್ಳುತ್ತೆ. ಅದಕ್ಕೇನು ಪ್ಲಾನ್ ಇದೆ ಗೊತ್ತೇ ಇಲ್ಲ. ಜೊತೆಗೆ ಒತ್ತುವರಿಯಾಗಿರೋದು ಗೊತ್ತಾಗಿರೋ ಕಾಲುವೆಗಳ ಪೈಕಿ ಅರ್ಧ ಮಾತ್ರ ಸರ್ಕಾರ ವಾಪಸ್ ತಗೊಂಡಿರೋದು. ಈಗ ಸಿಎಂ ಸಿದ್ದರಾಮಯ್ಯ ಹೇಳ್ತಿದ್ದಾರೆ, ಎಂಥ ಪ್ರಭಾವಿ ವ್ಯಕ್ತಿ ಒತ್ತುವರಿ ಮಾಡಿದ್ರು ವಾಪಸ್ ತಗೊಳ್ಳೋಕೆ ಕ್ರಮ ಅಂತ ಹೇಳ್ತಿದ್ದಾರೆ. ಎಗೇನ್ ಯಾವಾಗ ಜಾರಿಯಾಗುತ್ತೋ ಗೊತ್ತಿಲ್ಲ. ಇವೆಲ್ಲ 837 ಕೆರೆಗಳಿಗೆ ಅಂತ್ಯಕಾಲ. ಬೆಂಗಳೂರಲ್ಲಿ ಬರೋಬ್ಬರಿ 1521 ಜಲಮೂಲಗಳಿವೆ. ಈ ಪೈಕಿ 3 ಎಕರೆಗಿಂತ ದೊಡ್ಡದಾಗಿರೋ ಕೆರೆಗಳು 497 ಇವೆ. 1ರಿಂದ 3 ಎಕರೆ ಒಳಗಿರೋ ಗೋಕಟ್ಟೆಗಳು 200 ಇವೆ. ಜೊತೆಗೆ 1 ಎಕರೆಗಿಂತ ಕಮ್ಮಿ ಗಾತ್ರದ ಕುಂಟೆಗಳು 824 ಇವೆ. ಆದರೆ ದುರಂತ ಅಂದರೆ ಈ 1521 ಜಲಮೂಲಗಳ ಪೈಕಿ 837ಕ್ಕೆ ಈಗ ನೀರೇ ಬರ್ತಿಲ್ಲ. 102 ಕೆರೆ, 115 ಗೋಕಟ್ಟೆ, 620 ಕುಂಟೆಗಳಿಗೆ ನೀರು ಬರದೆ ವರ್ಷದಿಂದ ವರ್ಷಕ್ಕೆ ಬರಿದಾಗಿ ಬೇರೆ ಬೇರೆ ಕೆಲಸಕ್ಕೆ ಯೂಸ್ ಆಗ್ತಿವೆ, ಅತಿಕ್ರಮಣ ಮಾಡ್ಕೊಳ್ತಿದ್ದಾರೆ. ಪ್ರವಾಹ ಸೃಷ್ಟಿ ಮಾಡೋ ಮಳೆ ಬಂದರೂ ಇವಕ್ಕೆ ನೀರು ಯಾಕೆ ಬರ್ತಿಲ್ಲ ಅಂದರೆ ಕಾರಣ ಇವುಗಳ ಕ್ಯಾಚ್ಮೆಂಟ್ ಏರಿಯಾ ನಾಶ ಆಗೋಗಿದೆ. ಅಂದರೆ ಇವುಗಳಿಗೆ ನೀರು ಹರ್ಕೊಂಡು ಬರ್ತಾ ಇದ್ದ ದಾರಿಲೆಲ್ಲ ಮನುಷ್ಯರು ಅಡ್ಡ ಕೂತ್ಕೊಂಡಿದ್ದಾರೆ. ಹಾಗಾಗಿ ನೀರು ಇಲ್ಲಿಗೆ ಬರದೆ ಮನುಷ್ಯರ ಬುಡಕ್ಕೆ ಹೋಗ್ತಾ ಇದೆ. IT ಬೂಮ್, ಕೆರೆಗಳು ಗಾನ್. ಸ್ನೇಹಿತರೆ, 90ರ ದಶಕದಲ್ಲಿ ಬೆಂಗಳೂರಲ್ಲಿ IT ಬೂಮ್ ಶುರುವಾದ ಮೇಲೆ ಕೆರೆಗಳಿಗೆ ಮಣ್ಣು ತುಂಬಿ ಅವುಗಳ ಮೇಲೆ ಟೆಕ್ ಪಾರ್ಕ್ ಕಟ್ಟಿದ್ರು. ಬಸ್ ಸ್ಟ್ಯಾಂಡ್ಗಳು ಬಂದು. ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಒಂದು ಕಾಲದಲ್ಲಿ ಧರ್ಮಾಂಬುದಿ ಕೆರೆ. ಅದೇ ರೀತಿ ಸ್ಟೇಡಿಯಂಗಳು ಕೆರೆ ಮೇಲೆ ಬಂದವು. ಕಂಠೀರವ ಸ್ಟೇಡಿಯಂ ಒಂದು ಕಾಲದಲ್ಲಿ ಸಂಪಂಗಿ ಕೆರೆ. ಈಗ ಮತ್ತೆ ರೀಸೆಂಟ್ ಮಳೆಗೆ ಸ್ಟೇಡಿಯಂನಲ್ಲಿ ನೀರು ನಿಂತಿದೆ. ಅದೇ ರೀತಿ ಕೆರೆಗಳ ಮೇಲೆ ರಸ್ತೆ ಲೇಔಟ್ಗಳು ಬಂದವು. ಸಾವಿರಾರು ಕೆರೆ, ನೈಸರ್ಗಿಕ ಕಾಲುವೆಗಳೆಲ್ಲ ಹಾಗೆ ಇದ್ದಾಗ ಎಂಥ ಮಳೆ ಬಂದರೂ ಕೂಡ ಒಂದು ಕೆರೆಯಿಂದ ಇನ್ನೊಂದು ಕೆರೆ ತಂತಾನೆ ನೀರು ಹರ್ಕೊಂಡು ಹೋಗ್ತಾ ಇತ್ತು. ಅದು ಹೇಗದು ವಿಲೇವಾರಿ ಆಗಬೇಕಿತ್ತು ಹಾಗೆ ಆಗ್ತಾ ಇತ್ತು. ಆಮೇಲೆ ಒಂದು ನದಿಯಾಗಿ ವೃಷಭಾವತಿಯಿಂದ ಮುಂದಕ್ಕೆ ಹರಿತಾ ಇತ್ತು ಇದು. ಆದ್ರೀಗ ಒಂದು ಕೆರೆಯಿಂದ ಇನ್ನೊಂದು ಕೆರೆಗೆ ತುಂಬಿದ ಬಳಿಕ ನೀರು ಹರಿಯೋಕೆ ಸರಿಯಾದ ಸಿಸ್ಟಮೇ ಇಲ್ಲ. ಕೆರೆಗಳಲ್ಲಿ ಮೇಂಟೆನೆನ್ಸ್ ಇಲ್ಲ. ಈಗಂತೂ ಮೇಂಟೆನೆನ್ಸ್ ಮಾಡೋಕೆ ಚುನಾಯಿತ ಪಾಲಿಕೆನೂ ಇಲ್ಲ. 10 ವರ್ಷ ಆಗಿದೆ ಪಾಲಿಕೆ ಚುನಾವಣೆ ನಡೆದು. ಬೆಂಗಳೂರಿಗೆ ಮೇಯರ್, ಕೌನ್ಸಿಲರ್ಗಳ ಅವಶ್ಯಕತೆ ಇದೆ. ಅವರು ಬಂದು ಬಹಳ ಏನೋ ಉದ್ಧಾರ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಭ್ರಷ್ಟತೆಯ ದೊಡ್ಡ ಕೂಪ BBMP. ಓಪನ್ ಸ್ಟೇಟ್ಮೆಂಟ್, ಯಾರನ್ನು ಬೇಕಾದ್ರೂ ಕೇಳಿ. BBMP, BDA, ಸರ್ಕಾರಿ ಸಿಸ್ಟಮೇ ಭ್ರಷ್ಟತೆಯ ಕೂಪ. ಇವರಂತೂ ಅದರ ಕಿರೀಟ ಪ್ರಾಯ, ಇವರು ಕಳಶ ಪ್ರಾಯ. ಇವರು ಇದರಲ್ಲಿರೋರು ಹೆಚ್ಚಿನವರು. ಇವರು ನೆಕ್ಸ್ಟ್ ಬಂದವರು ಕೂಡ ಬಹಳ ಹೋಪ್ ಏನ್ ನಮಗಿಲ್ಲ. ಈ ಕೌನ್ಸಿಲರ್ಗಳು ಅವರೆಲ್ಲ ಬಹಳ ಚೆನ್ನಾಗಿ ಕೆಲಸ ಮಾಡಿಬಿಟ್ಟು ಉದ್ಧಾರ ಮಾಡಿಬಿಡ್ತಾರೆ ಅಂತ ಹೇಳಿ ತೀರಾ ಒಳ್ಳೆ ಸತ್ಯ ಹರಿಶ್ಚಂದ್ರಗಳೇ ಆಯ್ಕೆಯಾಗಿ ಬಂದ್ರು ಅಂದ್ರೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡೋಕ್ಕೆ ಅವರಿಗೆ ಬಹಳ ಪವರ್ಸ್ ಕೂಡ ಇಲ್ಲ. ರಾಜ್ಯ ಸರ್ಕಾರಗಳು ಕಂಟ್ರೋಲ್ ಮಾಡ್ತವೆ ಈ ಪಾಲಿಕೆಗಳನ್ನ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ. ಆದ್ರೆ ವಾಸ್ತವ ಏನು ಅಂದ್ರೆ ಒಂದಷ್ಟು ರಾಷ್ಟ್ರಗಳಿಗಿಂತಲೂ ಜಾಸ್ತಿ ಜನಸಂಖ್ಯೆ ಹೊಂದಿರೋ ಬೆಂಗಳೂರಿನಂತ ನಗರಕ್ಕೆ ಸಪರೇಟ್ ಸ್ಥಳೀಯ ಸರ್ಕಾರ ಬೇಕು. ಪವರ್ಫುಲ್ ಸ್ಥಳೀಯ ಸರ್ಕಾರ ಬೇಕು. ಜನ ಅವ್ರನ್ನ ಉತ್ತರದಾಯಿಗಳನ್ನಾಗಿ ಮಾಡಬೇಕು. ದುಡ್ಡು ತಗೊಂಡು ಓಟ್ ಹಾಕೊಂಡು ಅಣ್ಣ ಬಾಸು ಅಂತ ಅವರಿಂದ ಓಡಾಡೋದಲ್ಲ, ಮೂರ್ಖರಂತೆ. ಅವ್ರನ್ನ ಉತ್ತರದಾಯಿಗಳನ್ನಾಗಿ ಮಾಡಬೇಕು. ಸುಮ್ಮನೆ ಅವ್ರ ಹಿಂದೆ ಓಡ್ಕೊಂಡು ಬಿರಿಯಾನಿ ತಿನ್ಕೊಂಡು ಸೀಸ ಎತ್ತಿ ಮನೆಗೆ ಬಂದು ಮಲ್ಕೊಂಡ್ರೆ ಆಗೋದಿಲ್ಲ. BBMP ಎಲೆಕ್ಷನ್ಗಳ ಹಣೆ ಬರ ನೋಡಿದ್ರೆ ವಾಂತಿ ಬಂದ್ಬಿಡುತ್ತೆ. ಅಷ್ಟು ಅಸಹ್ಯ ಆಗಿ ಹೋಗಿದೆ. ನಮ್ಮಲ್ಲಿ ಉತ್ತರದಾಯಿತ್ವ ಇರಬೇಕು. ಒಂದು ಪ್ರೊಫೆಷನಲ್ ಸಿಸ್ಟಮ್ ಬೇಕು. ನಮ್ಮ ನಗರವನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ರೆ ನೀರು, ಮೂಲಸೌಕರ್ಯ, ವಿದ್ಯುತ್, ಸಾರಿಗೆ, ಕಸ ವಿಲೇವಾರಿ ಕರೆಕ್ಟಾಗಿ ಒಂದು
ಮೆಕಾನಿಸಮ್ ಬೇಕು. ಅದಕ್ಕೆ ರಾಜ್ಯ ನಡ್ಸಕ್ ಮಾತ್ರ ಬೆಂಗಳೂರು ಬೇಕು, ಬೆಂಗಳೂರಿನ ರೆವೆನ್ಯೂ ಬೇಕು, ಅದಕ್ಕೆ ಸರಿಯಾಗಿ ಖರ್ಚು ಮಾಡಲ್ಲ, ಒಂದು ಕ್ಲೀನ್ ಭ್ರಷ್ಟತೆ ಇಲ್ಲದ ಸಿಸ್ಟಮ್ ಇಡಲ್ಲ ಅಂದ್ರೆ ಆಗೋದಿಲ್ಲ. ಮರ್ಯಾದೆ ಕಳ್ಕೋತೀವಿ ಅಷ್ಟೇ ನಾವು ಜಗತ್ತಿನ ಮುಂದೆ. ಈ ರಾಜಕಾಲುವೆ ಅಭಿವೃದ್ಧಿಗೆ ಸರ್ಕಾರ 3 ವರ್ಷ ಟಾರ್ಗೆಟ್ ಹಾಕೊಂಡಿದೆಯಲ್ಲ, ಬರೀ 2,000 ಕೋಟಿ ರೂಪಾಯಿ ಇಟ್ಕೊಂಡಿದೆ ಲೆಕ್ಕ. ಅದಕ್ಕೂ ವರ್ಲ್ಡ್ ಬ್ಯಾಂಕ್ ಸಾಲ ಕೊಡ್ತಾರಾ ಅಂತ ಕಾಯ್ದೆ ಕೂತ್ಕೊಂಡಿದೆ. ಸ್ನೇಹಿತರೆ, ತಜ್ಞರ ಪ್ರಕಾರ ಬೆಂಗಳೂರು ಕಾಂಕ್ರೀಟ್ ಸಿಟಿ ಅಲ್ಲ, ಬರೋ ಮಳೆಯನ್ನೆಲ್ಲ ಹೀರ್ಕೊಳ್ಳೋ ಸ್ಪಾಂಜ್ ಸಿಟಿ ಆಗಬೇಕು. ಒತ್ತುವರಿ ತೆರವುಗೊಳಿಸಿ ಎಷ್ಟೇ ಮಳೆ ಬಂದರೂ ಕೂಡ ಓವರ್ಫ್ಲೋ ಆಗದಂತೆ ಕಾಲುವೆಗಳನ್ನು ಕಟ್ಟಬೇಕು. ಸಾಯ್ತಿರೋ ಕೆರೆಗಳ ಕ್ಯಾಚ್ಮೆಂಟ್ ಏರಿಯಾ ಇಂಪ್ರೂವ್ ಮಾಡಿ ಕೆರೆಗಳಿಗೆ ಪುನರ್ಜೀವನ ಕೊಡಬೇಕು. ಚೆನ್ನೈ ಈ ವಿಚಾರದಲ್ಲಿ ಎಚ್ಚೆತ್ತು ಕೆರೆಗಳನ್ನು ರಿಜೆನರೇಟ್ ಮಾಡಿ ಪ್ರತಿ ಕಟ್ಟಡದಲ್ಲೂ ಇಂಗುಗುಂಡಿ ಮ್ಯಾಂಡೇಟರಿ ಮಾಡಿ ವಾಟರ್ ಮ್ಯಾನೇಜ್ಮೆಂಟ್ ಶುರು ಮಾಡಿದೆ. ಅದೇ ರೀತಿ ಬೆಂಗಳೂರಲ್ಲೂ ಕೂಡ ಆಗಬೇಕು. ಜೊತೆಗೆ ಪೊಲಿಟಿಕಲ್ ಕೆಸರೆ ಚಾಟ ಮಾಡೋದು ಬಿಟ್ಟು ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವ್ರ ಕೆಸರು ಹಾಕೊಂಡು ಹಾದಿರಂಪ ಬೀದಿರಂಪ ಮಾಡೋದ್ರ ಬದಲಿಗೆ, ನಾಟಕ ಮಾಡ್ಕೊಂಡು ಓಡಾಡೋದ್ರ ಬದಲಿಗೆ, ನೀವೆಲ್ಲ ಶಾಶ್ವತ ಅಲ್ಲ, ನಾವು ಯಾರು ಶಾಶ್ವತ ಅಲ್ಲ. ನಗರ ಇರುತ್ತೆ, ಈ ರಾಜ್ಯ ಇರುತ್ತೆ, ಈ ದೇಶ ಇರುತ್ತೆ ಮುಂದಿನ ಜನ್ರೇಷನ್ಗಲ್ವಾ. ಸೊ ಪಾಲಿಸಿ ಕಂಟಿನ್ಯೂಟಿ ಇರಬೇಕು. ಒಂದು ಬ್ರಾಡ್ ಪ್ಲಾನ್ ಮಾಡಬೇಕು, ಎಲ್ಲರೂ ಕೂತ್ಕೊಂಡು, ಬೇಕಾದ್ರೆ ಎಲ್ಲರನ್ನು ಸೇರಿಸ್ಕೊಳ್ಳಿ, ಎಲ್ಲ ಪಾರ್ಟಿಯವ್ರನ್ನೂ ಸೇರಿಸ್ಕೊಳ್ಳಿ. ಈ ನಗರಕ್ಕೆ ಒಂದು ದೊಡ್ಡ ಪ್ಲಾನ್ ಮಾಡಿ, ಇದು ರಾಜ್ಯಕ್ಕನ್ವಯ ಆಗುತ್ತೆ, ದೇಶಕ್ಕನ್ವಯ ಆಗುತ್ತೆ. ಒಂದು ಬ್ರಾಡ್ ಪ್ಲಾನ್ ಮಾಡಿ, ಇದು ಮುಂದಿನ 100 ವರ್ಷಗಳಲ್ಲಿ ನಮ್ಮದು ಟಾರ್ಗೆಟ್, ಇದು ಬೆಂಗಳೂರು ಹೇಗಿರಬೇಕು, ಅದಕ್ಕೆ ಇಂತಿಂಥ ಕೆಲಸ ಆಗಬೇಕು ಅಂತ ಹೇಳಿ ಎಲ್ಲರೂ ಸೇರಿ ಅದಕ್ಕೆ ಸಪೋರ್ಟ್ ಮಾಡಿ. ವಿವಾದ ಮಾಡಬೇಡಿ. ಒಂದಷ್ಟು ಡೆಮಾಲಿಷನ್ಗಳಾಗಬೇಕಾ, ಎಲ್ಲರೂ ಸಪೋರ್ಟ್ ಮಾಡಿ. ಒಂದಷ್ಟು ಒತ್ತುವರಿ ತೆರವಾಗಬೇಕಾ, ಎಲ್ಲರೂ ಸಪೋರ್ಟ್ ಮಾಡಿ. ಒಂದಷ್ಟು ಇನ್ವೆಸ್ಟ್ಮೆಂಟ್ ಆಗಬೇಕಾ, ಎಲ್ಲರೂ ಸಪೋರ್ಟ್ ಮಾಡಿ. ಪಾಲಿಸಿ ಕಂಟಿನ್ಯೂಟಿ ಇರಲಿ. ಮುಂದಿನ 30, ಮುಂದಿನ 50, ಮುಂದಿನ 80, ಮುಂದಿನ 100 ವರ್ಷಗಳಲ್ಲಿ ಬೆಂಗಳೂರು ನಗರದ ರೂಪುರೇಷೆ ಇದು ಅಂತ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಯಾವುದೇ ಪ್ಲಾನ್ ಇಲ್ಲದೆ ಜಾನುವಾರುಗಳು ತ್ಯಾಜ್ಯ ಉದುರಿಸ್ತಾ ಹೋದ ಹಾಗೆ ಊರು ತುಂಬಾ ಸಿಟಿನ ಹರಡ್ತೀವಿ ನಾವು, ಪ್ಲಾನ್ ಇಲ್ದಿದಂಗೆ ಬೇಕಾದಂಗೆ ಕಟ್ತಾ ಹೋಗ್ತೀವಿ ಅಂತ ಹೇಳಿದ್ರೆ ಅದು ಹಾಗೆ ಇರುತ್ತೆ ಅಷ್ಟೇ. ಅದು ಒಂದು ಯೋಜಿತ ನಗರ ಆಗೋದಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಕಾಮೆಂಟ್ ಏನು ಸ್ನೇಹಿತರೆ, ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.